ಚೆನ್ನಮ್ಮನವರು ಒಂದು ರೀತಿಯಾಗಿ ಮಾತೃ ಸ್ವರೂಪಿ. ಯಾಕಂದರೆ ನಾನು ಹೆಚ್ಚು ಕಡಿಮೆ ಸುಮಾರು 16-17 ವರ್ಷಗಳ ಕಾಲ ಅವ್ರ ಜೊತೇಲಿ ಇದ್ದಂಥವನು. ಅವರು ದೇವೇಗೌಡರು ಮಂತ್ರಿ ಆದಾಗಲೇ ಮತ್ತು ಶಾಸಕರಾದಾಗ, ಅವರು ವಿರೋಧ ಪಕ್ಷದ ನಾಯಕರಾದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ನಾನು ಚೆನ್ನಮ್ಮನವ್ರ ಜೊತೆ ವಿಶೇಷವಾಗಿ ಒಡನಾಟ ಇಟ್ಕೊಂಡಿದ್ದಂಥವನು. ಯಾಕೆ ಅಂದರೆ ದೇವೇಗೌಡರ ಜೊತೆಯಲ್ಲಿ ನಾನು ಪ್ರವಾಸಗಳು ಮಾಡ್ತಿದ್ದವು ನಾನೇ ಹೆಚ್ಚಿಗೆ. ಅವತ್ತಿಂದ ಇವತ್ತಿನವ್ರು ಕೂಡ ನಾನು ನೋಡ್ತಿದ್ದಿದ್ದು ಚೆನ್ನಪ್ಪನವರ ಒಂದು ಗುಣ ಅಂದರೆ ದೇವೇಗೌಡರ ಕ್ಷೇಮ. ಅವ್ರಿಗೆ ಬಂದ ತಕ್ಷಣ ಕೇಳೋರು, ಇದು ಆರೋಗ್ಯವಾಗಿದ್ದರು ತಾನೇ, ಏನು ತೊಂದರೆ ಆಗಲಿಲ್ಲ ತಾನೇ ಅವ್ರಿಗೆ ಅಂತ ಕೇಳೋರು. ಅಂತಹ ಒಂದು ದೊಡ್ಡ ಗುಣ ಅವ್ರದ್ದು. ಜೊತೆಗೆ ನಮಗೂ ಅಷ್ಟೇ, ಅವರು ಎಲ್ಲೇ ಹೋಗ್ಬಿಟ್ಟು ಬಂದರೂ ಕೂಡ ನಾನು ದೇವೇಗೌಡರಿಗೆ ಊಟಕ್ಕೆ ಯಾವ ರೀತಿಯಾಗಿ ಅವರು ಕರೆದು ಊಟ ಕೊಡ್ತಿದ್ರು, ಅದೇ ರೀತಿಯಾಗಿ ನಾವು ಅವ್ರ ಜೊತೆಲಿದ್ದರು ನಮ್ಮನ್ನು ಕೂಡ ಕರೆದು ಊಟ ಕೊಡ್ತಾ ಇದ್ದಂತಹ ದೊಡ್ಡ ಚೇತನ ಅಂದರೆ ಅದು ಚೆನ್ನಮ್ಮನವ್ರನ್ನ ನಾನು ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ ಚೆನ್ನಮ್ಮನವ್ರನ್ನ ನಾನು ದೇವೇಗೌಡರ ಜೊತೆಯಲ್ಲೇ ಇದ್ದೆ. ಚೆನ್ನಮ್ಮನವ್ರನ್ನ ಪರಿಚಯ ಮಾಡಿಸ್ಕೊಟ್ಟೆ ಸೋನಿಯಾ ಗಾಂಧಿ ಅವ್ರಿಗೆ. ಇವ್ರ ಜೊತೆ ಅವ್ರಿಗೆ ಆಶ್ಚರ್ಯ ಆಗೋಯಿತು. ಅವರ ಸರಳತೆಯನ್ನು ನೋಡಿ, ಅರೇ ಈಸ್ ದಿಸ್ ದೇವೇಗೌಡಸ್ ವೈಫ್ ಅಂತ ಹೌದು ಅಂತ ಅಂದೆ. ಆಗ ಬಂದು ನಮ್ಮನ್ನು ಅದು ಒಂದು ರೀತಿಯಾಗಿ ಪ್ರೀತಿಸಿದಂಥವರು ಸೋನಿಯಾ ಗಾಂಧಿ. ಹೀಗೆ ಹಲವಾರು ಸಂದರ್ಭಗಳಲ್ಲಿ ನಾನು ಅವರ ಚೆನ್ನಮ್ಮನವ್ರನ್ನ ಸರಳತೆ, ಅವರ ವಿಶೇಷವಾಗಿ ಪ್ರೀತಿ, ನಮ್ಮನ್ನೆಲ್ಲರನ್ನೂ ಕೂಡ ಒಂದು ರೀತಿಯಾಗಿ ಮಕ್ಕಳ ಥರ ನೋಡಿದಂಥವರು ಚೆನ್ನಮ್ಮನವರು. ಹಾಗಾಗಿ ಚೆನ್ನಮ್ಮನವರ ಬಗ್ಗೆ ನಮಗೆ ದೊಡ್ಡ ಗೌರವ, ಮಾತೃಭಾವನೆ. ಸೋಮಣ್ಣ ಅವ್ರಿಗೆ ಮಂತ್ರಿ ಸ್ಥಾನ ತಪ್ಪೋಗುತ್ತೆ ಅನ್ನೋ ಸಂದರ್ಭದಲ್ಲಿ ದೇವೇಗೌಡರಿಗೆ ನಮ್ಮನೆ ಹುಡುಗ ಅಲ್ವೇಂದ್ರಿ, ಅವನಿಗೆ ಮಂತ್ರಿ ಮಾಡಿರಿ ಅಂತ ದೇವೇಗೌಡ್ರಿಗೆ ಒಂದು ಮಾತು ಹೇಳೋದು. ದೇವೇಗೌಡರು ನೀವು ಸುಮ್ಮನೆ ಒಳಗೆ ಹೋಗು ಅಂತ ಅಂದರು. ಒಂದು ಮಾತಾಡ್ದಿರ ಒಳಗೆ ಹೋದರು. ಅಂದರೆ ಅಷ್ಟರ ಮಟ್ಟಿಗೆ ಅವ್ರನ್ನ ದೇವೇಗೌಡರ ಮಾತಿಗೆ ಬೆಲೆ ಕೊಡೋದು, ಗೌರವ ಕೊಡೋದು ಮತ್ತು ನನ್ನ ಮನಸ್ಸಿನಲ್ಲಿ ಹೇಳುವಂತಹ ಒಂದು ಸರಳತೆ ಬಹುಶಃ ಬೇರೆ ಯಾವ ರಾಜಕಾರಣಿಗೂ ಬರಲ್ಲ. ಯಾವತ್ತೂ ಕೂಡ ರಾಜಕಾರಣದ ಬಗ್ಗೆ ಮಾತಾಡ್ದಿರ ಇಡೀ ಒಂದು ಕುಟುಂಬವನ್ನು ಗಟ್ಟಿಯಾಗಿ ಕಟ್ಟಿದಂತಹ ಎದೆಗಾರಿಕೆ ಇದ್ದಂಥ ಆ ತಾಯಿಗೆ ನನ್ನ ನಮನ.